ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮತ್ತೆ ಖರ್ಗೆ ಅವರು ಇದ್ದಾರೆ. ಅವ್ರು ಏನ್ ಪ್ರಯೋಜನ ಇಲ್ಲ ಕಣ್ರಿ. ಅವ್ರೆಲ್ಲ ಇಂದಿರಾ ಗಾಂಧಿ ಸತ್ತಾಗಲೇ ಸತ್ರು. ರಾಜಕೀಯ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ರಾಹುಲ್ ಗಾಂಧಿಗೆ. ಏನು ಎಲ್ಲ ಆಟೋದ ಹೊಟ್ಟೆ ಮೇಲೆ ಹೊಡೆದ್ರು. ಕಾಂಗ್ರೆಸ್ಗಿಂತ ನಮ್ ಮೋದಿ ಬಂದ್ರೆ ಒಳ್ಳೇದು. ಬರೀ ಸುಳ್ಳು ಆಶ್ವಾಸನೆ ಹೇಳ್ಕೊಂಡು ಬದುಕ್ತಾವ್ರೆ. ಈಗ 5 ಯೋಜನೆಗಳು ಕೊಟ್ಟಿದಾರಲ್ಲ ಸರ್ ಸರ್ಕಾರದಿಂದ. ರಾಮಲಿಂಗಾರೆಡ್ಡಿ ಅವ್ರು ಏನೋ ಮಾಡ್ತೀವಿ ನಾವು ಆಟೋದವ್ರಿಗೆ ಕೊಡ್ತೀವಿ ಅಂತ ಅದು ಸುದ್ದಿನೇ ಇಲ್ಲ. 6 ತಿಂಗಳು ಆಗೋಯ್ತು. ಅಂದ್ರೆ ಇದು ಗೃಹಲಕ್ಷ್ಮಿ ಅನ್ನೋದು ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಅಕ್ಕಿ ಬೇಳೆ ರೇಟು ಎಲ್ಲ ಜಾಸ್ತಿ ಮಾಡಿದ್ರು, ಏನು ಪ್ರಯೋಜನ ಇಲ್ಲ ಸರ್. ಹಿಂಗ್ ಕೊಟ್ರು ಹಂಗ್ ಕಿತ್ಕೊಂಡ್ರು, ಅಷ್ಟ್ ಬಿಟ್ರೆ ಬೇರೆ ಏನ್ ಆಪ್ಷನ್ ಏನಿಲ್ಲ ಬೇರೆ. ಸರ್ ಇನ್ನೇನ್ ಕೆಲವೇ ತಿಂಗಳ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೇಕು? ಮೋದಿ ಆಗ್ಬೇಕು. ಮೋದಿನೇ ಆಗ್ಬೇಕು ಸರ್. ಸರ್ ನರೇಂದ್ರ ಮೋದಿ ಆಗ್ಬೇಕು ಸರ್. ನನ್ನ ಪ್ರಕಾರ ಪ್ರಧಾನಮಂತ್ರಿ ಅಂದ್ರೆ ಈಗ ಮೋದಿ ಸರ್ಕಾರ ಇದೆ, ಮುಂದೆ ಅವರು ಬಂದ್ರೆ ಅವರೇ ಬಂದ್ರೆ ಇನ್ನು ಜನಗಳಿಗೆ ಇನ್ನ ಹೆಚ್ಚಿನ ಅನುಕೂಲತೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ನಮ್ಗೆ ಪ್ರಧಾನ ಮಂತ್ರಿ ಮೋದಿ ಅಜ್ಜಿ ಅವರು ಇದ್ರೆ ಒಳ್ಳೇದು. ಏನಕ್ಕೆ ಸರ್ ಮೋದಿ ಅವರು? ನರೇಂದ್ರ ಮೋದಿ ಆದ್ರೆ ಜನ ಎಲ್ಲ ಸುಖವಾಗಿರ್ತಾರೆ, ಯಾವುದೇ ಒಂದು ಅಡೆತಡೆಗಳು ಆಗಲ್ಲ, ಜಾತಿ ಭೇದ ಭಾವ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಆಗ್ಬೇಕು. ಇವರು 67-70 ವರ್ಷ ಆಳವ್ರೆ, ಯಾವ್ದು ಏನು ಉದ್ಧಾರ ಮಾಡಿಲ್ಲ ಇವರು. ಬರೀ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಹಳ ಒಂದು ಯೋಧರು ಇರ್ಬೋದು, ಎಲ್ಲಾರ್ಗು ಒಂದು ಸಹಾಯ ಆಗಿರ್ಬೋದು, ಗಡಿಯಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ತುಂಬಾ ಇದ್ ಮಾಡವ್ರೆ. ಅವರೇ ಬಂದ್ರೆ ತುಂಬಾ ಒಳ್ಳೇದು ಸರ್, ಬಡವ್ರ ಬಗ್ಗರಿಗೆಲ್ಲಾರ್ಗು ತುಂಬಾ ಒಳ್ಳೇದು. ಮೋದಿ ಅವ್ರು ಬಂದ್ರೆ ಕರ್ನಾಟಕ ಒಳ್ಳೆಯೋದು. ಓಕೆ. ಮೋದಿ ಅವ್ರು ಬಂದ್ರೆ ಭಾರತ ಒಳ್ಳೆಯೋದು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬೇಡ. MP ಆಗ್ಲಿ, ವಿಧಾನಸಭಾ ಎಲೆಕ್ಷನ್ ಆಗ್ಲಿ, ಯಾವ್ದು ಎರಡು ಬೇಡ. ಓಕೆ. ಆ ತರ ನಡ್ಕೋತಾವ್ರೆ. ಇಲ್ಲ ಅವರು ಬಂದ್ರೆ ಸ್ವಲ್ಪ ಸರ್ಕಾರ ಪರವಾಗಿಲ್ಲ. ಹಾ. ಇವರೆಲ್ಲ ಸುಮ್ನೆ ದೊಡ್ಡಿಯರು. ಮೋದಿ ಅವರು ಎಲ್ಲಾ ತರ ದುಡ್ಡನ್ನು ಮಾಡಿದ್ದಾರೆ. ಒಂದು ಮನೆಗೆ ಸಿಲಿಂಡರ್ ಆಗಿರ್ಬೋದು, ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಅಯೋಧ್ಯೆ ರಾಮ ಮಂದಿರ ಮಾಡಿ ಕಟ್ಟಿದ್ದಾರೆ. ಒಳ್ಳೊಳ್ಳೆ ಎಲ್ಲಾ ಕಡೆ ಒಳ್ಳೊಳ್ಳೆ ಯೋಜನೆಗಳು ಮಾಡಿದಾರ. ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಸೆಂಟ್ರಲ್ ಅಲ್ಲಿ ನಮ್ಗೆ ಮೋದಿ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮತ್ತೆ ಖರ್ಗೆ ಅವರು ಇದ್ದಾರೆ. ಅವ್ರು ಏನ್ ಪ್ರಯೋಜನ ಇಲ್ಲ ಕಣ್ರಿ. ಅವ್ರೆಲ್ಲ ಇಂದಿರಾ ಗಾಂಧಿ ಸತ್ತಾಗಲೇ ಸತ್ರು. ಮುಂದೆ ಅವ್ರು ಯಾವುದೇ ಕಾರಣಕ್ಕೂ ಬರಲ್ಲ. ಅವ್ರು ಏನಿಲ್ಲ ಸರ್, ಅವ್ರಿಗಿನ್ನೂ ಏಜ್ ಆಗಿಲ್ಲ. ರಾಜಕೀಯ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ರಾಹುಲ್ ಗಾಂಧಿಗೆ. ಖರ್ಗೆಗೆ ಗೊತ್ತು, ಅವ್ರನ್ನ ಮುಂದೆ ಬಿಡಲ್ಲ. ಅವ್ರು ಯಾವತ್ತೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬೋದಾಯ್ತು, ಆಗಿಲ್ಲ. ಮಾಡೋದು ಇಲ್ಲ, ಅವ್ರನ್ನ ಆಗೋದು ಇಲ್ಲ. ಅವ್ರು ಊಟಕ್ಕೆ ಉಪ್ಪಿನಕಾಯಿ ಇಕ್ಕಂಡಂಗ್ ಮಡಿಕೊಂಡವ್ರೆ ಖರ್ಗೆನ. ಈಗ ಕಾಂಗ್ರೆಸ್ ಅವರು ಬಂದ್ ನೋಡಿ ಇವಾಗ ಬಸ್ ಫ್ರೀ ಮಾಡಿದ್ರು. ಏನು ಎಲ್ಲ ಆಟೋದ ಹೊಟ್ಟೆ ಮೇಲೆ ಹೊಡೆದ್ರು. ದಿನ 10 ವರ್ಷಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿದ್ರು. ಏನೋ ಮೀಟ್ರು 25-30 ಮಾಡಿದ್ರು. 10 ವರ್ಷಕ್ಕೆ ಜಾಸ್ತಿ ಮಾಡಿದ್ರು. 30 ರೂಪಾಯಿ ಮಾಡಿದ್ದು ಏನಾಯ್ತು ಅಂದ್ರೆ ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹಾಕಿದ್ರು. ನಮ್ಗೇನು ಯೂಸ್ ಆಗ್ಲಿಲ್ಲ ಅದು. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹಾಕ್ದ. ಅದೇನು ಯೂಸ್ ಆಗ್ಲಿಲ್ಲ. ಸುಮ್ನೆ 30 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡಿದೀವಿ ಆಟೋದವ್ರಿಗೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ನವ್ರು ಹೇಳ್ತಾರೆ. ಆದ್ರೆ ಏನ್ ಪ್ರಯೋಜನ ಇಲ್ಲ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹಾಕೋದು. ಅವ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅವರು ಮಾಡ್ತಾರೋ ಇಲ್ವೋ ಅದು ಡೌಟ್ ಆಗಿದೆ. ಅಂದ್ರೆ ಈಗ ಮೋದಿ ಅವರು ಹೆಚ್ಚಿನ ಅನುಕೂಲ ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಅಧಿಕಾರ ಸಿಕ್ತೆ ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಅನುಕೂಲ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅವರು ಇವಾಗ ನಮ್ಗೆ ಮೋದಿ ಬಂದ್ರೆ ಒಳ್ಳೇದು. ಕಾಂಗ್ರೆಸ್ಗಿಂತ ನಮ್ಗೆ ಮೋದಿ ಬಂದ್ರೆ ಒಳ್ಳೇದು. ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ 6 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು. ಬರೀ ಸುಳ್ಳು ಆಶ್ವಾಸನೆ ಹೇಳ್ಕೊಂಡು ಬದುಕ್ತಾವ್ರೆ. ಅವ್ರನ್ನ ಸೋಸಕ್ಕೋಸ್ಕರ 5-6 ಆಶ್ವಾಸನೆ ಕೊಟ್ಟಿ ಚೆನ್ನಾಗಿ ಓಡಿಕೋತಾವ್ರೆ. ಓಕೆ. ಈಗ 5 ಯೋಜನೆಗಳು ಕೊಟ್ಟಿದಾರಲ್ಲ ಸರ್ ಸರ್ಕಾರದಿಂದ, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ? ಅದೆಲ್ಲ ನಮ್ಗೆ ಆಯ್ತದಲ್ಲ, 1 ಅವರ್ ಆಯ್ತು, ಪಿಕಪ್ ಆಗಿಲ್ಲ. ಯಾಕಂದ್ರೆ ಕೆಲವು ಆಟೋದವ್ರು ಹೇಳ್ತಾ ಇದಾರೆ ಬಸ್ ಫ್ರೀ ಬಿಟ್ಟಾಗಿಂದ ಆಟೋ ಡೌನ್ ಆಗಿದೆ. ಸಂಪಾದನೆ ಮಾಡಕ್ ಆಯ್ತಾ ಇಲ್ಲ. ಚೆನ್ನಾಗಿ ಹೊಡೆದವ್ರೆ. ಅದೇ ಎಷ್ಟ್ ದಿನ ಹೊಡಿತಾರೆ? ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ. ಬಸ್ ಫ್ರೀ ಮಾಡಿದ್ರು. ಫ್ರೀ ಮಾಡ್ಬಿಟ್ಟು ಆಟೋದವ್ರಿಗೆಲ್ಲ ಏಟ್ ಬಿತ್ತು. ಇವಾಗ ಆಟೋದವ್ರಿಗೆ ಏನೋ ರಾಮಲಿಂಗಾರೆಡ್ಡಿ ಅವ್ರು ಏನೋ ಮಾಡ್ತೀವಿ ನಾವು ಆಟೋದವ್ರಿಗೆ ಕೊಡ್ತೀವಿ ಅಂತ ಅದು ಸುದ್ದಿನೇ ಇಲ್ಲ. 6 ತಿಂಗಳು ಆಗೋಯ್ತು, ಅದು ಸುದ್ದಿನೇ ಇಲ್ಲ ಇದುವರೆಗೂ. ಹಂಗ್ ಮಾಡ್ತೀವಿ ಅಂತ ಅದು ಸುದ್ದಿನೇ ಇಲ್ಲ. ಅಷ್ಟೇ, ಈ ತರ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಬಂದಿದೆ, ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅಂದ್ರೆ ಇದು ಗೃಹಲಕ್ಷ್ಮಿ ಅನ್ನೋದು ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಅದನ್ನ ಸ್ವಲ್ಪ ಅವರು ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಳ್ಬೇಕು ಅನ್ನೋದು. ಎಲ್ಲ ಯೋಜನೆಗಳು ಎಲ್ಲ ವೇಸ್ಟ್ ಸರ್. 2,000 ರೂಪಾಯಿ ಕೊಟ್ರು,
ಈ ಗಂಡಸ್ರಿಗೆ ಎಣ್ಣೆ ಅಕ್ಕಿ ಬೇಳೆ ರೇಟು ಎಲ್ಲ ಜಾಸ್ತಿ ಮಾಡಿದ್ರು. ಏನು ಪ್ರಯೋಜನ ಇಲ್ಲ ಸರ್. ಹಿಂಗ್ ಕೊಟ್ರು ಹಂಗ್ ಕಿತ್ಕೊಂಡ್ರು ಅಷ್ಟ್ ಬಿಟ್ರೆ ಬೇರೆ ಏನ್ ಆಪ್ಷನ್ ಏನಿಲ್ಲ. ಬೇರೆ ಟೈಮಿಂಗ್ ಸರಿಯಾಗಿ ಬಸ್ ಬರಲ್ಲ, ಏನು ಬರಲ್ಲ. ಹೆಂಗಸ್ರುಗಳು ಪಾಪ ಅದನ್ನೇ ಕಾಯ್ಕೊಂಡ್ ನಿಂತಿರ್ತಾರೆ. ಯಾವ್ದಕ್ಕೂ ಅನಾನುಕೂಲನೇ ಹೊರತು ಅನುಕೂಲ ಯಾವ್ದು ಇಲ್ಲ.